IPL ಅಂದ್ರೆ ಹೊಸಬರಿಗೆ ಹೊಸ ಅವಕಾಶ ಕೊಡೋ ಅರಮನೆ. ಅದೆಷ್ಟೋ ಜನರ ಲಕ್ ಬದಲಾಗುವುದು ಇದೇ IPL ನಿಂದ ಅದೆಷ್ಟೋ ಜನ ರಾತ್ರೋರಾತ್ರಿ ಬಿಗ್ ಸ್ಟಾರ್ ಆಗ್ತಾರೆ. ಅದರಂತೆ ಈಗ CSK ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳ ನಡುವಿನ IPL ಪಂದ್ಯದ ಮೂಲಕ IPL ಅಂಗಳದಲ್ಲಿ ವಿಘ್ನೇಶ್ ಪುತ್ತೂರ್ ಫುಲ್ ಹವಾ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ವಿಘ್ನೇಶ್ ಪುತ್ತೂರ್ ಯಾರು, ಯಾವ ಊರಿನವರು, ಹೇಗೆ ಇವರ ಕ್ರಿಕೆಟ್ ಜರ್ನಿ ಶುರುವಾಯಿತು ಅಂತ ಹೇಳ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಮುಂಬೈ ತಂಡದಲ್ಲಿರುವ ಯುವ ಆಟಗಾರ ಈಗ ಎಲ್ಲರ ಗಮನವನ್ನ ಸೆಳೆದಿದ್ದಾನೆ. ಹೆಸರು ವಿಘ್ನೇಶ್ ಪುತ್ತೂರ್. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಅಲ್ಲ, ಈತ ಕೇರಳದ ಹುಡುಗ. CSK ತಂಡದ ಚೇಸಿಂಗ್ ವೇಳೆ ಮುಂಬೈ ತಂಡಕ್ಕೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ ಬೌಲರ್. ಅಮೋಘ ಬೌಲಿಂಗ್ ಪ್ರದರ್ಶನ ನೀಡಿ ಸುದ್ದಿಯಲ್ಲಿ ಇದ್ದಾರೆ. 24 ವರ್ಷದ ಯುವಕ IPL ಪಾದಾರ್ಪಣೆ ಪಂದ್ಯದಲ್ಲಿ ಮಿಂಚು ಹರಿಸಿದ್ದಾನೆ. ಆಡಿದ ಮೊದಲ ಪಂದ್ಯದಲ್ಲಿ ಘಟಾನುಘಟಿ ಬ್ಯಾಟರ್ಗಳಿಗೆ ಬೌಲಿಂಗ್ ಮಾಡಿ ಮೇಲಿಂದ ಮೇಲೆ ವಿಕೆಟ್ ಪಡೆದಿದ್ದಾನೆ. ಮೊದಲ ಪಂದ್ಯದಲ್ಲಿ ಮುಂಬೈ ತಂಡದ ಇಂಪ್ಯಾಕ್ಟ್ ಆಟಗಾರನಾಗಿ ಬಂದ ಕೇರಳ ಮೂಲದ ವಿಘ್ನೇಶ್ ಸಿಕ್ಕ ಅವಕಾಶವನ್ನ ಚೆನ್ನಾಗಿ ಬಳಸಿಕೊಂಡಿದ್ದಾನೆ. ಅರ್ಧ ಶತಕ ಸಿಡಿಸಿ ಕ್ರಿಸ್ ಕಚ್ಚಿ ಆಡ್ತಾ ಇದ್ದ CSK ನಾಯಕ ಋತುರಾಜ್ ಗಾಯಕ್ವಾಡ್ ಈತನ ಸ್ಪಿನ್ ಮೋಡಿಯನ್ನ ಅರ್ಥ ಮಾಡಿಕೊಳ್ಳಲಾಗದೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಇವರ ಬೆನ್ನಲ್ಲೇ ಸ್ಪಿನ್ ದಾಳಿಯನ್ನ ಸಮರ್ಥವಾಗಿ ಎದುರಿಸಬಲ್ಲ ಶಿವಂ ದುಬೆ ಕೂಡ ಕ್ಯಾಚ್ ನೀಡಿ ವಿಕೆಟ್ ಚೆಲ್ತಾರೆ. ಕೆಲವೇ ನಿಮಿಷಗಳಲ್ಲಿ ದೀಪಕ್ ಹೂಡಾ ಕೂಡ ಇದೇ ಮಾದರಿಯಲ್ಲಿ ಔಟ್ ಆಗ್ತಾರೆ. ಸತತ 3 ಪ್ರಮುಖ ಬ್ಯಾಟರ್ಗಳ ವಿಕೆಟ್ ಪಡೆದು ತಂಡದ ಹಿರಿಯ ಆಟಗಾರರೊಂದಿಗೆ ವಿಘ್ನೇಶ್ ಸಂಭ್ರಮಿಸಿದ್ದಾರೆ. ಸೀನಿಯರ್ ತಂಡದ ಪರ ಆಡಿಲ್ಲ. ಕೇರಳದ ಮಲಪುರಂನ ಹುಡುಗನಿಗೆ ಈಗ 24 ವರ್ಷ ವಯಸ್ಸು. ಈತನನ್ನ ಮುಂಬೈ ಇಂಡಿಯನ್ಸ್ ತಂಡವು ಹರಾಜಿನಲ್ಲಿ ಕೇವಲ 30 ಲಕ್ಷ ರೂಪಾಯಿಗೆ ಬಿಡ್ ಮಾಡಿತ್ತು. ಮುಂಬೈ ಇಂಡಿಯನ್ಸ್ ನಾಯಕ ಹಾರ್ದಿಕ್ ಪಾಂಡ್ಯ ಅವರು ಟ್ರಯಲ್ಸ್ನಲ್ಲಿ ಇವರ ಬೌಲಿಂಗ್ ಅನ್ನ ತುಂಬಾ ಇಷ್ಟಪಟ್ಟಿದ್ರು. ನಂತರ ತಂಡದಲ್ಲಿ ಆಡೋ ಚಾನ್ಸ್ ಅನ್ನ ಇವರು ಪಡಿತಾರೆ. ಅಚ್ಚರಿ ಅಂದ್ರೆ ಈತ ಇನ್ನು ಸೀನಿಯರ್ ಮಟ್ಟದಲ್ಲಿ ತಮ್ಮ ರಾಜ್ಯ ತಂಡವಾದ ಕೇರಳ ಪರ ಆಡಿಲ್ಲ. ಯಾವುದೇ ದೇಶೀಯ ಕ್ರಿಕೆಟ್ನಲ್ಲೂ ಪ್ರತಿನಿಧಿಸಿಲ್ಲ. 11 ವರ್ಷ ವಯಸ್ಸಿನಲ್ಲೇ ಕ್ರಿಕೆಟ್ ಆಡಲು ಶುರು ಮಾಡಿದ ಈತ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿದ್ದಾನೆ. ರಾಜ್ಯ ತಂಡದಲ್ಲಿ ಆಡದ ಒಬ್ಬ ಪ್ರತಿಭೆ IPLನಲ್ಲಿ ಆಡುವ ಅವಕಾಶ ಪಡೆಯುವುದು ಅಪರೂಪ. ಆ ಅವಕಾಶ ಪಡೆದು ಪ್ರಬಲ ಬ್ಯಾಟರ್ಗಳ ವಿಕೆಟ್ ಅನ್ನು ಪಡೆದು ಮಿಂಚು ಹರಿಸಿದ್ದಾನೆ ಅಂತ ಹೇಳ್ಬಹುದು. ವಿಘ್ನೇಶ್ ಬೆನ್ನು ತಟ್ಟಿದ ಧೋನಿ. ಇನ್ನು ಈ ಪಂದ್ಯದಲ್ಲಿ ಉತ್ತಮವಾಗಿ ಬೌಲಿಂಗ್ ಮಾಡಿದ ವಿಘ್ನೇಶ್ ಅವರ ಬಳಿ ಸ್ವತಃ ಧೋನಿಯೇ ಹೋದ್ರು. ಬಳಿಕ ವಿಘ್ನೇಶ್ ಅವರ ಭುಜವನ್ನ ತಟ್ಟಿ ಅಭಿನಂದಿಸಿದ್ರು. ಧೋನಿಯಿಂದ ಮೆಚ್ಚುಗೆ ಪಡೆದ 24 ವರ್ಷದ ವಿಘ್ನೇಶ್ ಪುತ್ತೂರ್ ಮುಖದಲ್ಲಿ ಸಂತೋಷ ಕಾಣಿಸ್ತಾ ಇತ್ತು. ಇದಕ್ಕೆ ಸಂಬಂಧಿಸಿದ ವಿಡಿಯೋ ಈಗ ಸಖತ್ ವೈರಲ್ ಆಗ್ತಾ ಇದ್ದು, ಈ ಸಂದರ್ಭದಲ್ಲಿ ಕಾಮೆಂಟ್ರಿ ಬಾಕ್ಸ್ನಲ್ಲಿದ್ದ ಮಾಜಿ ಭಾರತೀಯ ಆಟಗಾರ ಮತ್ತು ಮಾಜಿ ಕೋಚ್ ರವಿ ಶಾಸ್ತ್ರಿ ಕೂಡ ಈ ಕ್ಷಣವನ್ನ ಹೊಗಳಿದ್ರು. ವಿಘ್ನೇಶ್ ಅಪ್ಪ ಆಟೋ ಡ್ರೈವರ್. ಅಂದ ಹಾಗೆ ವಿಘ್ನೇಶ್ ಪುತ್ತೂರ್ ಎಡಗೈ ಮಣಿಕಟ್ಟಿನ ಸ್ಪಿನ್ನರ್. ಇವರ ಅಪ್ಪ ಸುನಿಲ್ ಕುಮಾರ್ ಆಟೋ ಚಾಲಕ ಮತ್ತು ಇವರ ಅಮ್ಮ ಬಿಂದು ಅವರು ಗೃಹಿಣಿ. ಕುಟುಂಬದಲ್ಲಿ ಯಾರಿಗೂ ಕ್ರಿಕೆಟ್ನೊಂದಿಗೆ ಉತ್ತಮ ಸಂಪರ್ಕವಿಲ್ಲ. ಸ್ಥಳೀಯ ಕ್ರಿಕೆಟ್ ತರಬೇತುದಾರ ವಿಜಯನ್ ವಿಘ್ನೇಶ್ ಅವರಿಗೆ ತರಬೇತಿಯನ್ನ ನೀಡಿದ್ರು. ವಿಘ್ನೇಶ್ ಅವರು 14, 19 ಮತ್ತು 23 ವರ್ಷದೊಳಗಿನವರ ವಿಭಾಗದಲ್ಲಿ ಕೇರಳ ಪರ ಆಡಿದ್ರು. ಆದರೆ ಹಿರಿಯ ತಂಡದಲ್ಲಿ ಇವರು ಕಾಣಿಸಿಕೊಂಡಿರಲಿಲ್ಲ. ಆದರೆ IPLನಲ್ಲಿ ಮುಂಬೈ ಪರ ಆಡಿದ ಮೊದಲ ಪಂದ್ಯದಲ್ಲಿ 3 ವಿಕೆಟ್ ಪಡೆದು ಮಿಂಚನ್ನು ಹರಿಸಿದ್ದಾರೆ. ಕ್ರಿಕೆಟ್ ಅಂಗಳದಲ್ಲಿ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ. ಮುಂದೆ ಇವರು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಸ್ಥಾನ ಪಡೆದು ಮಿಂಚು ಹರಿಸೋದು ಪಕ್ಕ. ಈ ಹುಡುಗನ ಬಗ್ಗೆ ನಿಮ್ಗೇನನ್ಸುತ್ತೆ? ಈ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.